ಗಾಯ್ಸ್ ವೆಲ್ಕಮ್ ಟು ದ ನ್ಯೂ ಮಿನಿ ಬ್ಲಾಗ್. ನಾನು ಕಿರಣ ಇಬ್ಬರು ರಿಲಯನ್ಸ್ಗೆ ಹೋಗಿ ಐಟಮ್ ಖಾಲಿಯಾಗಿತ್ತು ತರೋಣ ಅಂತ ಹೋದ್ವಿ. ಫಸ್ಟು ತರಕಾರಿ ಎಲ್ಲ ತೊಗೊಂಡ್ವಿ, ಕ್ಯಾರೆಟು ಮತ್ತು ಬೀನೀಸ್ ಎಲ್ಲ ತೊಗೊಂಡ್ವಿ. ಅಕ್ಕಿ ಬೇಕಿತ್ತು, ಅಕ್ಕಿ ತೊಗೊಂಡ್ವಿ. ಎಲ್ಲ ತೊಗೊಂಡಾದ್ಮೇಲೆ ಬಿಲ್ ಪೇ ಮಾಡಿ ಕಿರಣ ಬ್ಯಾಗ್ ತುಂಬ್ಕೊತ ಇದ್ದ. ಬಿಲ್ಲೆಲ್ಲ ಪೇ ಮಾಡಾದ್ಮೇಲೆ ಬ್ಯಾಗ್ ತೊಗೊಂಡು ಸೀದಾ ನಾವು ಹೊಂಟಿದ್ದೆವು ಮನೆ ಕಡೆಗೆ. ಸೀದಾ ಮನೆಗೆ ಬಂದು ಬ್ಯಾಗ್ ಇಟ್ವಿ. ಮತ್ತೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ನಾನು ಕಿರಣ ರಾಜುಬಾಯಿ 3 ಜನ ದೇವಸ್ಥಾನಕ್ಕೆ ಇಬ್ಬರು ATM ಅಲ್ಲಿ ಕಾಸು ತೊಗೋಬೇಕಂತ ATMಗೆ ಹೋಗಿ ಬಂದರು. ನಮ್ಮ ಮನೆಯಿಂದ ನಾವು ಪಾದಯಾತ್ರೆ ಮಾಡಿಕೊಂಡು ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ. ಆರೋಗ್ಯ ಹೋಟ್ಲ್ ಹತ್ರ ಬಂದು ನೋಡ್ತೀವಿ, ಇದು ಯಾವುದೋ ಏರಿಯಾ ಸಖತ್ತಾಗಿ ಮೇಂಟೈನ್ ಮಾಡಿದ್ರು. ಈ ಬೆಂಗಳೂರಲ್ಲಂತೂ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಕೊಡು, ಬೆಳಿಗ್ಗೆನೆ ಕಯ್ಯ ಪಿಯ್ಯ ಅಂದ್ಕೊಂಡು ಜಾಗನೇ. ನಮ್ಮ ರಾಜುಬಾಯಿ ಅವರು ಬರ್ಬೇಕಾರೆ ಏನೋ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ರು. ಸರಿ ನಾವು ಹೋದ್ವಿ. ನಾವು ಸೀದಾ ಹೋಗಿ ಕಾಲು ತೊಳ್ಕೊಂಡು, ರಾಜುಬಾಯಿ ಅವರು ಮುಂಚೆನೇ ಹೋಗ್ಬಿಟ್ರು, ಅವ್ರು ಯಾವಾಗಲೂ ಮುಂದೆ ಇರ್ತಾರೆ. ನಾನು ಕಿರಣ ಇಬ್ಬರು ಕಾಲು ತೊಳ್ಕೊಂಡು ದರ್ಶನಕ್ಕೆ ಬಂದ್ವಿ. ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ರಶ್ ಇತ್ತು. ನಾವು ರೆಗ್ಯುಲರಾಗಿ ಬರ್ತಿದ್ವಿ, ಇವಾಗ ರೆಗ್ಯುಲರಾಗಿ ಬರೋಕ್ಕಾಗಲ್ಲ. ಯಾಕೆ ಅಂತಂದರೆ ಕೆಲಸ ಚೇಂಜ್ ಮಾಡಿದ್ದೀವಿ, ಅದಕ್ಕೆ ಫ್ರೀ ಇದ್ದಾಗ ಬರ್ತಿದ್ವಿ. ರಾಯರ ಜೊತೆ ಶ್ರೀಕೃಷ್ಣ ಪರಮಾತ್ಮನ ದರ್ಶನವೂ ಆಯಿತು. ಸೊ ನಮ್ಮ ಪುಣ್ಯ ಅಂತ ಹೇಳ್ಕೊಂಡು ನಾವು ಪ್ರದಕ್ಷಿಣೆ ಹಾಕ್ಕೊಂಡು ರಾಯರ ದರ್ಶನ ಮಾಡ್ಕೊಂಡು ಬಂದ್ವಿ. ನಮ್ಮ ವ್ಯೂಸ್ ಎಲ್ಲ ರಾಯರ ದರ್ಶನ ಮಾಡ್ಕೊಳ್ಳಿ. ನಾನು ರಾಜುಬಾಯಿ ಇಬ್ರು ರಾಯರ ದರ್ಶನ ಮಾಡಿಕೊಂಡು ರೋಡ್ ದಾಟ್ಕೊಂಡು ಸೀದಾ ಬಂದ್ವಿ. ಕಿರಣ ಮತ್ತು ಸುಹಾಸ್ ಜಯನಗರದಲ್ಲಿ ಕೆಲಸ ಇದೆ ಅಂತ ಆ ಕಡೆ ಹೋದರು. ನಾನು ರಾಜುಬಾಯಿ ಅವರು ಮನೆ ಕಡೆಗೆ ಬಂದ್ವಿ. ರಾಜುಬಾಯಿ ಅವರು ಕೆಲ್ಸಕ್ಕೆ ಹೋದರು. ನಾನು ಸೀದಾ ಮನೆ ಹತ್ರ ಬಂದು ನೋಡ್ತೀನಿ, ಪುನೀತ ಬಂದಿದ್ದ. ಸರಿ ನಾನು ಓಡಾಡಿ ಸುಸ್ತಾಗಿ ಬಂದಿರ್ತೀನಿ ಅಂತೇಳಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆ. ಅದಾದಮೇಲೆ ಸಾಯಂಕಾಲ ಬಂದು ನೋಡ್ತೀನಿ, ಈ ಕಿರಣ ಈರುಳ್ಳಿಯಲ್ಲಿ ಹಚ್ತಾವನೆ. ಯಾಕಪ್ಪ ಅಂತಂದರೆ ಇವತ್ತು ಮ್ಯಾಗಿ ಮಾಡಬೇಕಂತೆ, ಮ್ಯಾಗಿ ಮಾಡೋಣ ಅಂತ. ಈರುಳ್ಳಿ ಎಲ್ಲ ಕಟ್ ಮಾಡಾದ್ಮೇಲೆ ಒಗ್ಗರಣೆ ಹಾಕಿ ಕ್ಲೀನಾಗಿ ಮತ್ತು ಮ್ಯಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಮ್ಯಾಗಿ ಅಂತೂ ಸೂಪರಾಗೈತೆ, ಚಳಿಗೂ ಅದಕ್ಕೂ ಸಖತ್ತಾಗೈತೆ. ನನಗೂ ಒಳ್ಳೇದಾಯ್ತು ಅಂದ್ಕೊಂಡೆ, ಚೆನ್ನಾಗಿ ತಿಂದ್ವಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಟಾಟಾ ಬಾಯ್ ಬಾಯ್.